ದಿನೇ ದಿನೇ ಕೆರೆಯ ಮಣ್ಣು ಕಳವು ಹೆಚ್ಚಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರ ಸೋಗಿನಲ್ಲಿ ರಾಜಕಾರಣಿಗಳೇ ಮಣ್ಣಿಗೆ ಟಾರ್ಗೆಟ್. ಅಧಿಕಾರಿಗಳ ಕಡೆಯಿಂದ ತೆಗೆದುಕೊಳ್ಳುವ ಬರವಣಿಗೆಯ ವಾಹನಗಳೇ ಬೇರೆ, ಬಳಸುವಂತಹ ವಾಹನಗಳೇ ಬೇರೆವಾಗಿವೆ. ಕಾನೂನುಬದ್ಧವಾಗಿ ಈ ಪ್ರಶ್ನೆ ಮಾಡಿದರೆ ತಮ್ಮ ರಾಜಕಾರಣದ ಪುರಾಣವನ್ನು ಹೇಳ್ತಾರೆ. ಆಗ ನೆನಪಾಗದೆ ಸಣ್ಣ ಪುಟ್ಟ ರೈತರ ಬಗ್ಗೆ ಕಾಳಜಿ ಎಂಬಂತೆ ಮಾತನಾಡ್ತಾರೆ. ಎಷ್ಟೊಂದು ಕಾನೂನು ಅರಿವು ಇರುವ ರಾಜಕಾರಣಿಗಳು ಯಾಕೆ ಕಾನೂನು ಪಾಲನೆ ಮಾಡೋದಿಲ್ಲ? ಎಸ್ ವೀಕ್ಷಕರೇ, ಇದು ಅಕ್ಷರಃ ಬೆಲೆಯ ಅಂತ ಹೊಲವನ್ನು ಮೇಯ್ದಂತೆ ಎಂಬ ಗಾದೆಗೆ ಸೂಕ್ತವಾಗಿ ಈ ಸ್ಟೋರಿ ಅನ್ವಯವಾಗುತ್ತೆ. ಕೆರೆಯ ಹೂಳನ್ನು ಸರ್ಕಾರದ ಅನುದಾನದಿಂದ ಎತ್ತುತ್ತಿದ್ದೆವು, ಆದರೆ ಈಗ ಕಾನೂನು ಕಟ್ಟಡಗಳ ಜಾಸ್ತಿ ಆಗ್ತಿದೆ ಎಂಬುದು ರಾಜಕಾರಣಿಯವಾದ ಜೊತೆಗೆ ನನಗೆ ಹೀಗಾದ್ರೆ ಇನ್ನು ಸಾಮಾನ್ಯ ಜನರಿಗೆ ಯಾವ ರೀತಿ ನೀವು ಬಿಡ್ತೀರಾ? ಇದು ಹೇಳ್ತಿರುವುದು ನಾವಲ್ಲ ಸ್ವಾಮಿ. ಪುರದಗಡ್ಡೆಯ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮುನೇಗೌಡ ಅವರ ತೋಟಕ್ಕೆ ಕೆರೆಯಿಂದ ಮಣ್ಣನ್ನು ತುಂಬಿಸಬೇಕು ಅಂತ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಅನುಮತಿಯನ್ನು ಪಡೆದಿತ್ತು ನಿಜ. ಆದರೆ ಆ ಮಣ್ಣನ್ನು ಸಾಗಿಸಲು ಪಡೆದಿರುವಂತಹ ಅನುಮತಿ ಟ್ರ್ಯಾಕ್ಟರ್ಗಳ ಮುಖಾಂತರ. ಆದರೆ ಇವರು ಬಳಸ್ತಿರುವುದು ದೈತ್ಯಾಕಾರದ ಟಿಪ್ಪರ್ಗಳನ್ನು ಮುಖಾಂತರ ಸಾಗಿಸ್ತಿದ್ದಾರೆ. ಈ ನಡೆಯನ್ನು ಏನಂತ ಕರೆಯಬೇಕು? ಕಾನೂನುಗಳಿಗೆ ಚೆಳ್ಳೆ ಹಣ್ಣು ತಿನ್ನಿಸುವುದು ಮತ್ತು ಕಾನೂನಿಗೆ ಯಾವುದೇ ಗೌರವ ಮತ್ತು ಅನುಮತಿಯ ಪತ್ರವನ್ನು ಮೀರಿ ತಮ್ಮ ಹಿತವನ್ನು ಕಾಯ್ದುಕೊಳ್ತಿದ್ದಾರೆ ಎಂಬುದು ತಿಳಿತಿದೆ ಅಲ್ವೇ? ರಾಜಕಾರಣಿಯಾಗಿ ಸಮಾಜದಲ್ಲಿ ಉನ್ನತ ಗೌರವವನ್ನು ಸಂಪಾದಿಸಿಕೊಂಡಿರುವ ಇವರು ಇಂತಹ ಕೆಲಸಗಳು ಮಾಡುವ ಇತರರಿಗೆ ಬುದ್ಧಿ ಹೇಳಬೇಕಾದ ಈ ವ್ಯಕ್ತಿಯು ತಾನೇ ಈ ಥರದ ಕೆಲಸಗಳನ್ನು ಮಾಡಿದರೆ ಅದನ್ನು ಏನನ್ನಬೇಕು ಎಂಬುದು ಸಾರ್ವಜನಿಕರ ಅಭಿಪ್ರಾಯಕ್ಕೆ ಬಿಟ್ಟಿರ್ತೇವೆ. ಏನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೊಡುವಂತಹ ಅನುಮತಿ ಪತ್ರದೊಂದಿಗೆ ತಮ್ಮ ಕಾರ್ಯಗಳನ್ನು ನಡೆಸಿಕೊಳ್ಳಿ ಮತ್ತು ಕಾನೂನಿಗೆ ಗೌರವ ಸಿಗಲಿ ಹಾಗೂ ಅಧಿಕಾರಿಗಳು ಅತಿ ಹೆಚ್ಚು ಎಚ್ಚೆತ್ತುಕೊಳ್ಳಲಿ ಎಂಬುದು ನಮ್ಮ ಆಶಯ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಸಮಾಜಕ್ಕಾಗಿ ನಿಮ್ಮೊಂದಿಗೆ ನಾವು ಮುಖಾಂತರ. ಮಂಚನಬಲೆ ಅಮನಿ ಕೆರೆಯಲ್ಲಿ ಹೆಗ್ಗಿಲ್ಲದೆ ಸಾಗುತ್ತಿರುವ ಮಣ್ಣು ಮಾಫಿಯಾ, ಇದರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಈಗಾಗಲೇ ಅವರೆಲ್ಲನೂ ಪರ್ಮಿಷನ್ ತಗೊಂಡಿದ್ದಾರೆ ಅಂತ ಹೇಳ್ತಾರೆ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ. ಸೊ ಅವ್ರು ಕೊಟ್ಟಿರ್ತಕ್ಕಂಥದ್ದು ಟ್ರಾಕ್ಟರ್ಗಳಿಗಾಗಿದೆ ಅಂತಂದ್ಬಿಟ್ಟಂತ ಸಂಬಂಧಪಟ್ಟಂತವರು ದೂರವಾಣಿ ಮುಖಾಂತರ ಖಚಿತಪಡಿಸಿದ್ದಾರೆ. ಆದರೆ ಇಲ್ಲಿ ಬಳಸ್ತಿರ್ತಕ್ಕಂಥ ವಾಹನಗಳು ದೈತ್ಯಾಕಾರದ ಒಂದು ಟಿಪ್ಪರ್ಗಳು. ಇಲ್ಲಿ ಕೆರೆಯನ್ನೇ ಧೂಳಿಪಟ ಮಾಡುವಂತಹ ಒಂದು ಟಿಪ್ಪರ್ಗಳನ್ನ ಬಳಸಿ ರೈತರಿಗೆ ಅಂತ ಹೇಳ್ತಾ ಇದ್ದಾರೆ. ಇರಬಹುದು, ರೈತರಿಗೆ ಒಂದು ಮಣ್ಣಿನ ಅವಶ್ಯಕತೆ ಇರುತ್ತೆ. ಜಿಲ್ಲಾಡಳಿತ ಸಂಬಂಧಪಟ್ಟ ಇಲಾಖೆಗಳು ರೈತರಿಗೆ ವ್ಯವಸ್ಥೆ ಮಾಡಿಕೊಡ್ತಿದ್ದಾರೆ. ಜೊತೆಗೆ ನಮ್ಮ ಪತ್ರಿಕಾ ರಂಗವು ರೈತರ ಪರವಾಗಿರುತ್ತೆ. ಆದ್ರೆ ಇವರು ಬಳಸುವಂತಹ ಒಂದು ವಾಹನಗಳನ್ನದು ಯಾವುದು? ಅವರು ಕೊಟ್ಟಿರ್ತಕ್ಕಂಥ ಪರವಾನಿಗೆ ಯಾವುದು? ಪರವಾನಿಗೆಯಲ್ಲಿ ಇರುವಂತಹ ವಾಹನಗಳೇ ಬೇರೆ, ಇವರು ಬಳಸುವಂತಹ ವಾಹನಗಳೇ ಬೇರೆ. ನೀವು ನೇರವಾಗಿ ಕಾಣಬಹುದು ನೋಡಿ, ಪರವಾನಿಗೆ ಇಲ್ಲದೆ ಇರ್ತಕ್ಕಂಥ ಒಂದು ಟಿಪ್ಪರ್ಗಳ ಬಳಕೆ ಯಾವ ರೀತಿ ನಡೀತಾ ಇದೆ. ಕೆರೆಯ ಮಣ್ಣನ್ನು ಸಂಪೂರ್ಣವಾಗಿ ಎತ್ತಿ ಬೇರೆ ಬೇರೆ ರೀತಿಯ ಒಂದು ವಾಣಿಜ್ಯ ಕಟ್ಟಡಗಳಿಗೆ ಬಳಸುವಂತಹ ಮತ್ತೆ ರೈತರ ಹೆಸರು ಹೇಳಿಕೊಂಡು ಮಾಡುವಂತಹ ರೀತಿಯಲ್ಲಿ ಇವರು ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗಲಾರದು. ಇದು ವಿಶೇಷ ವರದಿ ನಿಮ್ಮ ಮುಂದೆ. ಹಲೋ ಸರ್, ಹೇಳಿ ಸರ್. ಸರ್ ನಾರಾಯಣ ಸ್ವಾಮಿ ಅಂತ ನನ್ನ ಹೆಸರು. ನಿಮ್ಮ ಹೆಸರು? ಸರ್, ಅದೇ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಮೃದಗಟ್ಟೆ ಹತ್ರಕ್ಕೆ ಅಲ್ಲಲ್ಲ. ಓಕೆ ಓಕೆ, ಹೊಡ್ಕೊಳ್ರಿ, ಪ್ರಾಬ್ಲಮ್ ಇಲ್ಲ. ನಾವು ರೈತರಿಗೆ ಸಪೋರ್ಟ್ ಮಾಡ್ತೀವಣ್ಣ, ಆಯ್ತಾ? ಅದಕ್ಕೆಣ್ಣ ನಿಮ್ದು ಪರ್ಮಿಷನ್ ಏನಿದೆಯೋ ಕೊಟ್ರೆ ಅದು ಏನಿದೆಯೋ ಅದು ನೋಡ್ಕೊಂಡು ನಾವು ನಮ್ಮ ಪಾಡಿಗೆ ನಾವು ಹೋಗ್ತೀವಿ ಅಷ್ಟೇ. ಹಾಂ ಹಾಂ, ಎಷ್ಟೊತ್ತಾಗ್ಬೋದಣ್ಣ? ನಾವು ಇಲ್ಲಿ ಕೆರೆಯಲ್ಲೇ ಇದ್ವಿ. ಓಕೆ ಓಕೆ. ಅಲ್ಲ, ನಿಮಗೆ ಟಿಪ್ಪರ್ಗಳು ಕೊಟ್ಟಿದ್ದಾರಾ ಇಲ್ಲ ಟ್ರ್ಯಾಕ್ಟರ್ ಕೊಟ್ಟಿದ್ದಾರಾ? ಹಾಂ ಹಾಂ, ಕೊಡೋದೇ ಹಂಗೆ, ನಮಗೆ ಗೊತ್ತಿದೆ. ಹಾಂ, ಅರ್ಥ ಆಯ್ತಾ? ಅದೇ ಅಣ್ಣ ಹೇಳ್ತಿರೋದು. ನಿಮ್ಗೆ ಪರ್ಮಿಷನ್ ಕೊಟ್ಟು MI ಅವರು ಅದನ್ನ ಮೆನ್ಷನ್ ಮಾಡಿ ನನ್ನ ಹತ್ರ ಇದೆ ಪರ್ಮಿಷನ್ನು, ಆಯ್ತಾ? ನನ್ನ ಹತ್ರನೂ ಇದೆ ಪರ್ಮಿಷನ್ ಅವ್ರು ಕೊಟ್ಟಿರೋದು.
ಆಯ್ತಾ? ಅಲ್ಲ, ಬೇರೆಯವ್ರಿಗೆ ಕೊಟ್ಟಿರೋ ಪರ್ಮಿಷನ್ನು, ಬಟ್ ಅವ್ರಿಗೆ ಕೊಡೋ ಪರ್ಮಿಷನ್ನೇ ಟ್ರಾಕ್ಟರ್ಗಳಿಗೆ. ನೀವು JCBಗೆ ಅಥವಾ ಇಟಾಚಿಗೆ ಕೊಡ್ತಾರೆ, ಮತ್ತೆ ಟಿಪ್ಪರ್ಗಳಿಗೆ ಕೊಡಲ್ಲ. ಅರ್ಥ ಆಯ್ತಲ್ವಾ?